ಶಿವಮೊಗ್ಗದ ಹುಲಿ ಮತ್ತು ಸಿಂಹಧಾಮದಲ್ಲಿ ಎಲ್ಲವೂ ಸರಿ ಇಲ್ವಾ ಎನ್ನುವಂತ ಪ್ರಶ್ನೆ ಉದ್ಭವಿಸ್ತಾ ಇದೆ. ಸಫಾರಿಯಲ್ಲಿನ ಆತಂಕ, ಕಲಹವೇ ವೈದ್ಯ ಸಾವಿಗೆ ಕಾರಣವಾಯಿತಾ ಎನ್ನುವಂತ ಪ್ರಶ್ನೆ ಇದೆ. ಸಫಾರಿಯ ವೈದ್ಯ ಡಾಕ್ಟರ್ ಮುರಳಿ ಮನೋಹರ್ ರಾಜೀನಾಮೆಯನ್ನ ಕೊಟ್ಟಿದ್ರು. ಸಫಾರಿಯಲ್ಲಿನ ಆತಂಕ, ಕಲಹವೇ ವೈದ್ಯ ಸಾವಿಗೆ ಕಾರಣವಾಯಿತಾ ಸದ್ಯಕ್ಕಿರುವಂತ ಪ್ರಶ್ನೆ ಇದು. ಇನ್ನೊಂದು ಕಡೆಯಲ್ಲಿ ನೂತನ ವೈದ್ಯರ ನೇಮಕ ಆಗದೇ ಇರೋದಕ್ಕೆ ಕಾರಣ ಏನಿಲ್ಲಿ? ಹೊಸ ಡಾಕ್ಟರ್ ಯಾಕೆ ಬಂದಿಲ್ಲ ಇಲ್ಲಿಗೆ? 2025ರ ನವೆಂಬರ್ನಲ್ಲಿ ರಾಜೀನಾಮೆಯನ್ನು ನೀಡಿದ್ರು. ಹೊಸ ಡಾಕ್ಟರ್ ನೇಮಕ ಆಗಿಲ್ಲ. ಒಂದಿಲ್ಲೊಂದು ವಿವಾದದಿಂದಲೇ ಸುದ್ದಿ ಆಗ್ತಾ ಇದೆ. ಹುಲಿ ಸಿಂಹಧಾಮ ವನ್ಯಜೀವಿ ವೈದ್ಯೆ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ನೀರಾನೆಗೆ ಬಲಿಯಾದರು. ಬಳಿಕ ಎಲ್ಲ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. ಶಿವಮೊಗ್ಗದ ಸಫಾರಿಯಲ್ಲಿ ಎಲ್ಲವೂ ಸರಿ ಇಲ್ಲ ಎನ್ನುವಂಥ ವಿಚಾರ ಬೆಳಕಿಗೆ ಬರ್ತಾ ಇದೆ. ಪದೇ ಪದೇ ಅದು ಸಾಬೀತು ಕೂಡ ಆಗ್ತಾ ಇದೆ. ಅಲ್ಲಿನ ಡಾಕ್ಟರ್ ಈ ಅವ್ಯವಸ್ಥೆಯನ್ನು ಕಂಡು ಬೇಸತ್ತು ರಾಜೀನಾಮೆಯನ್ನು ನೀಡಿ ಹೋಗಿದ್ರು. ಆದರೆ ಅವ್ರ ಜಾಗಕ್ಕೆ ಇದುವರೆಗೂ ಕೂಡ ಯಾರೂ ಬಂದಿಲ್ಲ. ಸಫಾರಿಯ ವ್ಯವಸ್ಥೆಗೆ ಬೇಸತ್ತು ಡಾಕ್ಟರ್ ಮುರಳಿ ಮನೋಹರ್ ರಾಜೀನಾಮೆಯನ್ನು ಕೊಟ್ಟಿದ್ರು. ನಾನು ನವೆಂಬರ್ನಲ್ಲೇ ರಾಜೀನಾಮೆಯನ್ನು ನೀಡಿದ್ದೇನೆ, ನನಗೆ ಸಂಬಂಧ ಇಲ್ಲ ಎನ್ನುವುದಾಗೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಇದೊಂದು ದುರಂತ. ನಮಗಾದ್ರೂ ಬಹಳ ಬೇಜಾರಾಗಿತ್ತು. ಪಾಪ ಹೊಸ ಅವಕಾಶ ತಂದೆ ತಾಯಿ ಎಲ್ಲ ಅವ್ರು ಓದಿಸಿರ್ತಾರ, BVS ಮಾಡಿರ್ತಾರ ಹುಡುಗಿ. ಮತ್ತು ಎಲ್ಲಕ್ಕಿಂತ ದುಃಖ ಆಗೋದು ಒಬ್ಬಳೆ ಮಗಳು ಅವ್ರಿಗೆ. ಪಾಪ ಆ ಒಂದು ದುಃಖ ಭರಿಸಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಸರ್ಕಾರ ಅವ್ರಿಗೆ ಏನೇ ಪರಿಹಾರ ಕೊಟ್ಟರು ಕೂಡ ಅವರ ದುಃಖನಿಗೆ ನಾವು ಸರಿಪಡಿಸಕ್ ಆಗಲ್ಲ. ಆ ಲೈಫ್ ಲಾಂಗ್ ಅವ್ರ ದುಃಖ ಇರುತ್ತೆ. ಹೇಳ್ತಾರಲ್ಲ ಹಿಂದೆ, ಪುತ್ರ ಶೋಕ ನಿರಂತರ ಮಂದಿಗೆ ಅವ್ರಿಗೆ ಒಂದು ಪಾಪ ಅದು ಇಲ್ಲಿ ಬಂದು ನಮ್ಮ ಝೂನಲ್ಲಿ ಪ್ರಾಣ ಕಳ್ಕೊಳ್ಳೋ ಒಂದು ಸನ್ನಿವೇಶ ಸೃಷ್ಟಿ ಆಯ್ತಲ್ಲ, ಅದು ನಮಗೆ ಒಂಥರ ಥರ್ಮಲ್ ಇಮೇಜಿಂಗ್ ಸ್ಕ್ಯಾನರ್ ಅವ್ರು ಹೇಳಿದಾಗೆ CZD ಇಂದ ಬಂದಿತ್ತು. ಆದ್ರೆ ಅದನ್ನ ಸ್ಟಾಕ್ ಅಲ್ಲಿ ಅಲ್ಲೇ ಬರದಾಗಿದೆ. ನಮ್ಮ ಸ್ಟಾಕ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಅದು ನಮ್ಮ ಸ್ಟಾಕ್ ಅಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಒಂದು ಇಲ್ಲ, ಅದು ನಮ್ಮ ಸ್ಟಾಕ್ ಬುಕ್ ತೆಗೆದು ನೋಡಿ ಅದು ಬರ್ದಿದ್ದಾರೆ. ಅದು ಸ್ಟಾಕ್ ಬುಕ್ ಬರೆದು ಆಲ್ರೆಡಿ ರಿಜಿಸ್ಟರ್ ಆಗಿದೆ. ಅದು ನಿಮಗೆ ಬಂದಿರೋದು ಅಲ್ಲ, ಅದನ್ನ ಆಲ್ರೆಡಿ ಪ್ರಾಪರ್ಟಿ ಅಲ್ಲ. ಅಲ್ಲ, ಬಟ್ ಆಲ್ರೆಡಿ ಸ್ಟಾಕಿಗೆ ಬರೆದಾಗ ಅದು ಸಫಾರಿ ಪ್ರಾಪರ್ಟಿ ಅಂತಾನೆ ಕನ್ಸಿಡರ್ ಆಗುತ್ತೆ. ಅಲ್ಲ, ಬರದೇ ಇಲ್ಲ ಅಂತ ಅಂದ್ರು. ಇಲ್ಲ, ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಚೆಕ್ ಮಾಡಿ ಅದು ಸ್ಟಾಕ್ ಬುಕ್ ಅಲ್ಲಿ ರಿಜಿಸ್ಟರ್